ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಹಲಸಿನಕಾಯಿ ರೊಟ್ಟಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ನಂತರ ನೆನೆಸಿಟ್ಟಿರೋ ಹಲಸಿನಕಾಯಿನ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ನಂತರ ಅಕ್ಕಿ, ನೆನೆಸಿಟ್ಟ ಅಕ್ಕಿ ಹಾಗೂ ಹಲಸಿನಕಾಯಿನ ಸಮ ಪ್ರಮಾಣದಲ್ಲಿ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ ಈ ರೀತಿ. ಫಸ್ಟು ಹಲಸಿನಕಾಯಿ, ನಂತರ ಅಕ್ಕಿ. ಹಲಸಿನಕಾಯಿ ವರ್ಷಿಡೀ ನಾವು ಉಪ್ಪಲ್ಲಿ ನೆನೆಸಿರೋದ್ರಿಂದ ಇದು ಉಪ್ಪನ್ನು ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇದನ್ನು 2ರಿಂದ 3 ಸಲ ನಾವು ತೊಳೆದಾಗ ಉಪ್ಪಿನ ಅಂಶ ಕಡಿಮೆ ಆಗುತ್ತೆ. ನಾವು ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಉಪ್ಪು ಬೇಕೋ ಬೇಡವೋ ಅಂತ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಾವು ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ ಈ ಥರ ದೋಸೆ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನೊಂದು ಬಾಣಲೆಗೆ ಹಾಕ್ಕೊಂಡು ಹೆಚ್ಚಿರೋ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕ್ಯಾರೆಟು, ನೀವೇನು ಬೇಕಾದ್ರೂ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬೋದು. ಹಾಕ್ತಾನೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈರುಳ್ಳಿ ನಾವು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ. ನಾವು ಮಿಕ್ಸಿಗೆ ಹಾಕಬೇಕಾದ್ರೆ ಜೀರಿಗೆ ಮೆಣಸು ಅಥವಾ ಹಸಿಮೆಣಸು ನಾವು ಹಾಕ್ಕೋಬೋದು, ಸ್ವಲ್ಪ ಖಾರ ಬೇಕು ಅನ್ನೋರಿಗೆ. ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ಬೇಕಾದರೆ ಉಪ್ಪು ಬೇಕು ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ವರ್ಷ ಇಡೀ ನೆನೆಸಿಟ್ಟಿರೋ ಹಲಸಿನಕಾಯಲ್ಲಿ ಸಾಂಬಾರು, ಪಲ್ಯ, ರೊಟ್ಟಿ, ದೋಸೆ ಮಾಡ್ಬೋದು. ಇದನ್ನು ಚೆನ್ನಾಗಿ ಬೇಯಿಸ್ತಾ ಕೊನೆಯಲ್ಲಿ ಈ ಥರ ಆಗುತ್ತೆ ನೋಡಿ, ಸ್ವಲ್ಪ ಗಟ್ಟಿ ಬರುತ್ತೆ. ನಾವು ರಾಗಿ ಮುದ್ದೆನ ಹೇಗೆ ಮಾಡ್ತೀವಲ್ಲೋ ಆ ಥರ ಇದನ್ನು ಮಾಡಿ ಈ ಥರ ಕೈಗೆ ಅಂಟಬಾರ್ದು, ಅಂಟದೇ ಇರೋ ಥರ ನಾವು ಮಗ್ಚ್ಕೋಬೇಕಾಗುತ್ತೆ. ನಂತರ ಒಂದು ಬಾಣಲೆ ಬಿಸಿ ಮಾಡಿ ಹಿಂಭಾಗಕ್ಕೆ ಎಣ್ಣೆ ಸವರಿ ನಾವು ರೊಟ್ಟಿ ಮಾಡ್ಕೋಬೇಕು. ರೊಟ್ಟಿ ತುಂಬಾ ಟೇಸ್ಟಾಗಿರುತ್ತೆ. ಹಲಸಿನಕಾಯಿ ಎಲ್ಲಾದರೂ ಸಿಕ್ಕರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವಾಗಲಾದರೂ ನಮಗೆ ರೊಟ್ಟಿ ಮಾಡಬೇಕು ಅನಿಸಿದಾಗ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೋಬೋದು. ನಂತರ ಕಾದ ಕಾವಲಿಗೆ ಹಾಕಿಬಿಟ್ಟು ಬೇಯಿಸ್ಕೋಬೇಕು. ಇದನ್ನು ಬಾಳೆ ಎಲೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬಿಟ್ಕೊಂಡ್ಬಿಡುತ್ತೆ. ಫೈನಲಿ ಹಲಸಿನಕಾಯಿ ರೊಟ್ಟಿ ರೆಡಿ. ಇದನ್ನು ತುಪ್ಪ, ಚಟ್ನಿ ಪುಡಿ ಅಥವಾ ಹಾಗೇ ತಿನ್ಬೋದು. ಥ್ಯಾಂಕ್ ಯು.